ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಮ್ಮ ಊರಿನ ಪ್ರಕೃತಿಯ ಮಡಿಲಿನಲ್ಲಿ ಅರಳಿರುವ ಸುಂದರವಾದ ಹುಣಸೆ ಹೂಗಳನ್ನು ನೋಡಲು ಬಂದಿದ್ದೇವೆ. ಈ ಪುಟ್ಟ ಪುಟ್ಟ ಹೂಗಳು ನೋಡಲು ಎಷ್ಟು ಸುಂದರವಾಗಿವೆ ಗೊತ್ತಾ? ಕೆಲವೊಮ್ಮೆ ದೊಡ್ಡ ದೊಡ್ಡ ಪ್ರವಾಸಿ ತಾಣಗಳಿಗಿಂತಲೂ ಈ ಪ್ರಕೃತಿ ಸೌಂದರ್ಯ, ನಮ್ಮ ಊರಿನ ಪ್ರಕೃತಿ ಹೆಚ್ಚು ಅಂತ ನಮಗೆ ಸಂತೋಷವಾಗುತ್ತದೆ. ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಆ ಅದ್ಭುತ ಏನು ಅಂತ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಸ್ನೇಹಿತರೆ, ನೀವು ನೋಡುತ್ತಿರುವ ಈ ದೊಡ್ಡ ಮರವೇ ಹುಣಸೆ ಮರ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಈ ಮರ ವರ್ಷಗಳಿಂದ ಜನರಿಗೆ ನೆರಳು, ಆಹಾರ ಮತ್ತು ಅನೇಕ ಉಪಯೋಗಗಳನ್ನು ನೀಡುತ್ತಿವೆ. ಈಗ ಈ ಮರದ ಮೇಲೆ ಅರಳಿರುವ ಹೂಗಳನ್ನು ಗಮನಿಸಿ. ಹಳದಿ ಮತ್ತು ಕೆಂಪು ಬಣ್ಣದ ಮಿಶ್ರಣದಲ್ಲಿರುವ ಈ ಹೂಗಳು ನಿಜಕ್ಕೂ ಕಣ್ಣಿಗೆ ಹಬ್ಬದಂತಿವೆ. ಗಾಳಿ ಬೀಸಿದಾಗ ಹೂಗಳು ನಿಧಾನವಾಗಿ ಅಲುಗಾಡುವ ದೃಶ್ಯ ಎಷ್ಟು ಸುಂದರವಾಗಿದೆ ನೋಡಿ. ಈ ಹೂಗಳೇ ಮುಂದೆ ಹುಣಸೆಕಾಯಿಗಳಾಗಿ ಬೆಳೆಯುತ್ತವೆ. ನಾವು ಅಡುಗೆಯಲ್ಲಿ ಬಳಸುವ ಹುಣಸೆಯ ಆರಂಭವೇ ಈ ಪುಟ್ಟ ಹೂಗಳು. ಬೆಳಗಿನ ಸೂರ್ಯನ ಕಿರಣಗಳು ಈ ಹೂಗಳ ಮೇಲೆ ಬೀಳುವಾಗ ಅವು ಚಿನ್ನದಂತೆ ಹೊಳೆಯುತ್ತವೆ. ಜೇನುನೊಣಗಳು ಹೂವಿನ ಸುತ್ತ ಹಾರಾಡುತ್ತಾ ಮಕರಂದ ಸಂಗ್ರಹಿಸುವ ದೃಶ್ಯ ಪ್ರಕೃತಿಯ ಅದ್ಭುತ ಕಲೆಯಾಗಿದೆ. ಇಂತಹ ದೃಶ್ಯಗಳನ್ನು ನೋಡಿದಾಗ ಮನಸ್ಸಿಗೆ ಒಂದು ವಿಭಿನ್ನವಾದ ಶಾಂತಿ ಸಿಗುತ್ತದೆ. ನಗರದ ಗದ್ದಲ, ಟ್ರಾಫಿಕ್ ಮತ್ತು ಒತ್ತಡದ ಜೀವನದಿಂದ ದೂರವಾಗಿ ಕೆಲ ಕ್ಷಣ ಪ್ರಕೃತಿಯ ಜೊತೆ ಕಳೆದರೆ ಮನಸ್ಸು ಹಗುರವಾಗುತ್ತದೆ. ಇದನ್ನೇ ನಿಜವಾದ ನೆಮ್ಮದಿ ಎಂದು ಹೇಳಬಹುದು. ಈ ಹುಣಸೆ ಮರವನ್ನು ನೋಡಿದರೆ ನನಗೆ ಬಾಲ್ಯದ ದಿನಗಳು ನೆನಪಾಗುತ್ತದೆ. ಸ್ನೇಹಿತರ ಜೊತೆ ಮರದ ಕೆಳಗೆ ಆಟವಾಡುವುದು, ಹುಣಸೆಕಾಯಿಗಳನ್ನು ಕೀಳಲು ಪ್ರಯತ್ನಿಸುವುದು, ನೆರಳಿನಲ್ಲಿ ಕುಳಿತು ಕತೆ ಹೇಳಿಕೊಳ್ಳುವುದು, ಇವೆಲ್ಲವೂ ಈಗ ಸುಂದರ ನೆನಪುಗಳಾಗಿವೆ. ಇಂದಿನ ಮಕ್ಕಳಿಗೆ ಮೊಬೈಲ್ ಮತ್ತು ಟಿವಿ ಜಗತ್ತು ಹೆಚ್ಚಾಗಿದೆ. ಆದರೆ ನಮ್ಮ ಹಳ್ಳಿಯ ಪ್ರಕೃತಿಯಲ್ಲಿರುವ ಸಂತೋಷ ಬೇರೆಲ್ಲಿಯೂ ಸಿಗುವುದಿಲ್ಲ. ಸ್ನೇಹಿತರೆ, ನಮ್ಮ ಊರಿನ ಈ ಸುಂದರವಾದ ಹುಣಸೆ ಹೂಗಳು ಸೌಂದರ್ಯ ನಿಮಗೂ ಇಷ್ಟವಾಗಿರಬಹುದು ಎಂದು ಭಾವಿಸುತ್ತೇನೆ. ಪ್ರಕೃತಿಯನ್ನು ಪ್ರೀತಿಸಿ, ಮರಗಳನ್ನು ಬೆಳೆಸಿ, ಪರಿಸರವನ್ನು ಕಾಪಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಮತ್ತೊಂದು ಸುಂದರ ಹಳ್ಳಿ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್.